ಯೋಹಾನ 16ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತನು ತನ್ನ ವಾಗ್ದಾನದ ಮೂಲಕ ಈ ರೀತಿಯಾಗಿ ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಏನೆಂದರೆ, ನಿಮ್ಮ ಸಂಕಟದ ಮಾರ್ಗಗಳಲ್ಲಿ ನೀವೇನಾಗಿರ್ರಿ, ಧೈರ್ಯವಾಗಿರ್ರಿ ಎಂದು ಆತನ ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಯಾಕೆಂದ್ರೆ ಆತನ ಏನ್ ಮಾಡಿದ್ದಾನೆ, ಲೋಕವನ್ನ ಜಯಿಸಿದ್ದಾನೆ, ಲೋಕದ ಸಂಕಟಗಳನ್ನ ಜಯಿಸಿದ್ದಾನೆ, ಲೋಕದ ಹಿಂಸೆ ಕಾರ್ಯಗಳನ್ನ ಆತನು ಜಯಿಸಿದ್ದಾನೆ. ಆದ್ರಿಂದ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನಿನ್ನ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಸಂಕಟಗಳಲ್ಲಿ, ಹಿಂಸೆಗಳಲ್ಲಿ, ಕಣ್ಣೀರಿನಲ್ಲಿ, ಪರಿಸ್ಥಿತಿಗಳಲ್ಲಿ, ರೋಗದಲ್ಲಿ ನೀನೇನಾಗಿರು, ಧೈರ್ಯವಾಗಿರು, ನಾನು ನಿನ್ನ ಸಂಗಡಿಗನಾಗಿದ್ದೇನೆ ಎಂದು ಆತನು ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಸಂಕಟ ಅನ್ನುವಂಥದ್ದು ಬರುವಾಗ ನಾವೇನಾಗುವವರಾಗಿದ್ದೇವೆ, ಕುಂದಿ ಹೋಗುವವರಾಗಿದ್ದೇವೆ, ಬಲಹೀನವಾಗುವವರಾಗಿದ್ದೇವೆ. ಒಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಿಂತುಕೊಂಡು ಬಿಡುವಾಗ ನಾವು ಒಂದು ಭಯ ಪಡುವವರಾಗಿದ್ದೇವೆ, ಧೈರ್ಯವನ್ನ ಬಿಟ್ಟು ಬಿಡುವವರಾಗಿದ್ದೇವೆ, ನಂಬಿಕೆಯಲ್ಲಿ ಕುಂದು ಹೋಗಿ ಬಿಡುವವರಾಗಿದ್ದೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಸಂಕಟಗಳು ಬರುವಾಗ ನಾವೇನಾಗಿರಬೇಕು, ಧೈರ್ಯವಾಗಿರಬೇಕು. ಕರ್ತನ ಎಲ್ಲವನ್ನ ಜಯಿಸಿದ್ದಾನೆ, ನನಗೆ ಅದನ್ನು ಜಯಿಸುವುದಕ್ಕೆ ಬಲವನ್ನ ಕೊಡುವವನಾಗಿದ್ದಾನೆ ಎಂದು ನಾವೇನ್ ಮಾಡಬೇಕು, ಧೈರ್ಯವಾಗಿರಬೇಕು, ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು, ಒಂದು ಭಯ ಪಡಬಾರದು. ಕಣ್ಣೀರು ಅನ್ನುವಂಥದ್ದು ಬರುವಾಗ, ರೋಗ ಅನ್ನುವಂಥದ್ದು ಬರುವಾಗ, ಸಂಕಟಗಳು ಎದುರಾಗುವಾಗ ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರೇ, ನನ್ನ ಜೀವಿತದಲ್ಲಿ ಸಂಕಟ ಅನ್ನುವಂಥದ್ದು ಹೋರಾಡಿಕೊಂಡಿದೆ, ಪರಿಸ್ಥಿತಿಗಳು ನನಗೆ ಎದುರಾಗಿ ನಿಂತುಕೊಂಡಿವೆ, ಈ ದೊಡ್ಡ ಬೆಟ್ಟವನ್ನ ಜಯಿಸುವುದಕ್ಕೆ ನನ್ನಿಂದ ಆಗ್ತಾ ಇಲ್ಲ ಸ್ವಾಮಿ, ನೀನ್ ನನಗೆ ಸಹಾಯವನ್ನ ಮಾಡು. ನಾನು ಅಪನಂಬಿಕಸ್ಥನಾಗಿ ನಾನು ನಡೆದು ಹೋಗ್ತಾ ಇದ್ದೇನೆ, ನಂಬಿಕೆಯಲ್ಲಿ ನನ್ನ ದೃಢ ಮಾಡು. ಈ ಸಂಕಟಗಳನ್ನು ಜಯಿಸುವುದಕ್ಕೆ ನನಗೆ ಕೃಪೆ ಕೊಡ್ರಿ ಎಂದು ಹೇಳುವಾಗ ಕರ್ತನ ನಮಗೆ ಸಹಾಯ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಲೋಕವನ್ನು ಜಯಿಸಿದ್ದಾನೆ. ಆದುದರಿಂದ ನಾವೇನ್ ಮಾಡಬೇಕು, ಧೈರ್ಯ ಉಳ್ಳವರಾಗಿರ್ಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನ, ನಿಂಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ವಚನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರು ಅವರ ಜೀವಿತದಲ್ಲಿ ಹೋರಾಡಿಕೊಂಡಿರುವ ಸಂಕಟಗಳನ್ನು ಜಯಿಸುವುದಕ್ಕೆ ನೀವು ಕೃಪೆ ಮಾಡ್ರಿ, ಬಲವನ್ನ ಕೊಡ್ರಿ, ಧೈರ್ಯ ಪಡಿಸ್ರಿ. ಅದಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.